ಪ್ರಾಸೆಸ್ ಇದೆ, ಈಗಲೇ ಯಾಕೆ ಕನ್ಕ್ಲೂಷನ್ ಜಂಪ್ ಮಾಡ್ತಿದ್ದಾರೆ ವಿರೋಧ ಪಕ್ಷ ಕೇಳ್ತಿದ್ದಾರೆ ಪ್ರಶ್ನೆ. ಪ್ರಾಸೆಸ್ ಇದ್ರೆ ಯಾಕೆ ಅವ್ರು ಆಗ್ಲೇ ಸಾಯಿಲ್ ಟೆಸ್ಟ್ ಮಾಡ್ಕೊಂಡು ಆಗ್ಲೇ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ? ಈಗ ಡೌಟ್ ಬರಲ್ವಾ? ಇವರೆಲ್ಲ ಎಸ್ಟಿಮೇಷನ್ ಅಂತ ಇರುತ್ತೆ. ಯಾವ್ದನ್ನಾದ್ರೂ ನಾನು ಬಿಡ್ ಮಾಡ್ಬೇಕಾದಾಗ ಮೊದಲು ಅರ್ಥ ಮಾಡ್ಕೊಳ್ಳಿ ಸರ್. ನಾನು ಒಂದು ಮನೆಗೆ ನಿಮ್ಮ ಮನೆ ಕಟ್ತೀನಿ, ನಿಮ್ಗೆ ಕೆಲಸನೇ ಗ್ಯಾರಂಟಿ ಆಗಿಲ್ಲ, ನೀವು ಆಗ್ಲೇ ಮುಂಚೆ ಅಂದ್ರೆ ಇದನ್ನ ನಾವು ಡೌಟ್ ಇದೆಲ್ಲ ಏನ್ ಮಾತಾಡ್ತೀರಿ ನೀವು? ಮಾತಾಡಿದ್ರೆಲ್ಲ ಕರೆಕ್ಟ್ ಆಗಿರ್ತಾರೆ. ಇನ್ನೂ ಫೈನಲೈಸ್ ಆಗಿಲ್ಲ. ಫೈನಲೈಸ್ ಹಾಕಿನ ಮುಂಚೆ ರಾಜ್ಯ ಸರ್ಕಾರ ಮಾಡಂಗಿಲ್ಲ ಸರ್, ಕ್ಯಾಬಿನೆಟ್ ಮಾಡ್ಬೇಕದನ್ನ. ಸರಿ, 4,500 ಕೋಟಿ ರೂಪಾಯಿ ಜಾಸ್ತಿ ಯಾರು ಕೊಡ್ತಾರೆ? ಇವಾಗ 4,500 ಎಕ್ಸ್ಟ್ರಾ ಇದೆ ಸರ್ಕಾರದ ಅಂದಾಜಿಗಿಂತಲೂ. ಸರ್, ಇವಾಗ ತಾವು ಮಾತಾಡ್ತಾ ಇರ್ಬೇಕಾದಾಗ ನಾವು ಅವರ ಭೇಟಿ ಬಗ್ಗೆ ನಾವು ಪ್ರಶ್ನೆ ಎತ್ತಿದ್ವಿ. ನಿಮ್ಮ ಮೇಡಮ್ ಪ್ರಶ್ನೆ ಕೇಳಿದಾಗ ನೀವು ಪ್ರೋಸೆಸ್ ಹೇಳ್ಬಿಟ್ರಿ. ನಾವು ಕಿಕ್ ಬ್ಯಾಕ್ ಬಗ್ಗೆ ಮಾತಾಡಿಲ್ಲ, ಪ್ರೋಸೆಸ್ ಬಗ್ಗೆ ಮಾತಾಡಿಲ್ಲ, ಟೆಕ್ನಿಕಾಲಿಟೀಸ್ ಬಗ್ಗೆ ಮಾತಾಡಿಲ್ಲ. ಆಸ್ ಎ ಡೆವಿಲ್ಸ್ ಅಡ್ವೊಕೇಟ್ ಆಫ್ ಕಾಂಗ್ರೆಸ್ ಯು ಆರ್ ಟೆಲಿಂಗ್ ಎವ್ರಿಥಿಂಗ್. ವಾಟ್ ಈಸ್ ಯುವರ್ ಇಂಟ್ರೆಸ್ಟ್? ವಾಟ್ ಈಸ್ ಯುವರ್ ಇಂಟ್ರೆಸ್ಟ್? ಇದೇ ಕೇಳ್ತಾ ಇರೋದು. ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀವಿ? ಯಾವ ರೀತಿಯ ಕಿಕ್ ಬ್ಯಾಕ್ ಬಗ್ಗೆ ತಾವ್ ಯಾಕೆ ಮಾತಾಡ್ತೀವಿ? ನಾವ್ ಹೇಳಿದ್ವಾ ಡೆವಿಲ್ಸ್ ಅಡ್ವೊಕೇಟ್? ಕಾಂಗ್ರೆಸ್ ಇವತ್ತು ಅಷ್ಟೇ ಕೇರಳದಲ್ಲಿ ಆಲ್ ದ ಸೀ ಪೋರ್ಟ್ಸ್ ಮತ್ತೆ ತೆಲಂಗಾಣದಲ್ಲಿ ಡಿಫೆನ್ಸ್ ಇಂಡಸ್ಟ್ರಿಗೆ 1,000 crores ಇನ್ ತೆಲಂಗಾಣ ವಿತ್ ರೇವಂತ್ ರೆಡ್ಡಿ. ಲೆಕ್ಕ ಇದೆ. ಸತೀಶ್ ಸರಿಗೆ ಪ್ರಶ್ನೆ ಕೇಳೋಣ. ಆಮ್ ಆದ್ಮಿ ಪಕ್ಷದ ವಕ್ತಾರರನ್ನು 24 ನಿಮಿಷ ನಾನು ಕಾಯಿಸಿದ್ದೀನಿ, ಅವ್ರಿಗೆ ಮಾತನಾಡಕ್ ಪೂರ್ತಿ ಅವಕಾಶ ಕೊಡೋಣ. ಸರ್, ರಾಜಸ್ಥಾನ ಗೆಹ್ಲೋಟ್ ಸರ್ಕಾರ ಇರೋ ಸಂದರ್ಭದಲ್ಲಿ 65,000 ಕೋಟಿಯ ಪ್ರಾಜೆಕ್ಟ್ ಗ್ರೀನ್ ಸಿಗ್ನಲ್ ಕಾಂಗ್ರೆಸ್ ಆಡಳಿತ. ಕೇರಳದಲ್ಲಿ ಯುಡಿಎಫ್ ಇರುವ ಸಂದರ್ಭದಲ್ಲಿ 7,525 ಕೋಟಿಯ ಪ್ರಾಜೆಕ್ಟ್ ಗ್ರೀನ್ ಸಿಗ್ನಲ್ ಅದಾನಿ ಕಂಪನಿಗೆ ಎಂಒಯುಸ್ಗಳಾಗೋಯ್ತು ಸರ್. ರೇವಂತ್ ರೆಡ್ಡಿ ತೆಲಂಗಾಣ 12,400 ಕೋಟಿಯ ಪ್ರಾಜೆಕ್ಟ್ ಗ್ರೀನ್ ಸಿಗ್ನಲ್. ಕರ್ನಾಟಕ ಇದನ್ನು ಹೊಸದಲ್ಲ. ಅಂದ್ರೆ ಕಾಂಗ್ರೆಸ್ ಸರ್ಕಾರಗಳಿದ್ದ ರಾಜ್ಯಗಳಲ್ಲೂ ಕೂಡ ಅದಾನಿ ಅವ್ರ ಜೊತೆಯಲ್ಲಿ ಇದ್ದೇ ಇದೆ ಫಿನಾನ್ಷಿಯಲ್ ರಿಲೇಶನ್ಶಿಪ್. ರಾಹುಲ್ ಗಾಂಧಿ ಅವರು ಇದೆಲ್ಲ ಇದ್ರೂ ಕೂಡ ಮಾತನಾಡ್ತಾ ಇದ್ರು, ಇನ್ನು ಮುಂದೂ ಕೂಡ ಮಾತನಾಡ್ತಾರೆ. ಕರ್ನಾಟಕದಲ್ಲಿ ಒಂದು ಹೊಸ ಪ್ರಾಜೆಕ್ಟ್. ಏನ್ ವ್ಯತ್ಯಾಸ ಇದೆ? ಇವರಿಬ್ರಿಗೂ ಏನು ವ್ಯತ್ಯಾಸ ಇಲ್ಲ ನೋಡಿ. ಇವತ್ತು ಏನು ಪಾರ್ಟಿ ವಿತ್ ಡಿಫರೆಂಟ್ ಅಂತ ಏನು ಇಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಒಂದ್ ಕಡೆ ಅದಾನಿ ಅವ್ರನ್ನ ಟೀಕೆ ಮಾಡ್ತಕ್ಕಂಥದ್ದು, ಮತ್ತೆ ಅವರ ಒಂದು ಕಾರ್ಪೊರೇಟ್ ಹಿತಾಸಕ್ತಿಗಳನ್ನ ಸಾರ್ವಜನಿಕ ವಲಯದಲ್ಲಿ ಟೀಕೆ ಮಾಡಿ ಇವರ ಪೋಷಕರು ಮೋದಿ ಅಂತ ಹೇಳೋದಕ್ಕೆ ಇವತ್ತು ದೊಡ್ಡ ಒಂದು ಪೆಟ್ಟು ಬಿದ್ದಿದೆ. ಯಾಕಂದ್ರೆ ಇನ್ನ ಅವರು ಕಾಂಗ್ರೆಸ್ನವರು ಇದನ್ನು ಹೇಳ್ಕೊಳ್ಳೋದಕ್ಕೆ ಯೋಗ್ಯತೆನೆ ಇಲ್ದಾಗೆ ಆಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಈ ಎರಡೂ ಪಕ್ಷಗಳು ಒಂದೇನೆ. ಇಲ್ಲೇನೋ ಬಿಜೆಪಿ ಡಿಫರೆಂಟು ಕಾಂಗ್ರೆಸ್ ಡಿಫರೆಂಟು ಅಂತಲ್ಲ. ಇವ್ರದೆಲ್ಲ ಜೆಂಡಾಗಳು ಮಾತ್ರ ಬೇರೆ, ಅಜೆಂಡಾಗಳು ಒಂದೇ. ಕೊನೆಗೆ ಇಲ್ಲಿ ಸಫರ್ ಆಗೋದು ಯಾರು? ಸಾರ್ವಜನಿಕರು. ಸಾರ್ವಜನಿಕರ ಹಣ ಅಂತಕ್ಕಂಥದ್ದು ಎಗ್ಗಿಲ್ಲದ ಹಾಗೆ ಇವರ ಒಂದು ನೀತಿ ನಿರೂಪಣೆಗಳಲ್ಲಿ ಈ ಒಂದು ಕಾರ್ಪೊರೇಟ್ ಹಿತಾಸಕ್ತಿಗಳು ಮತ್ತು ಉದ್ಯಮಶಾಹಿ ರಾಜಕಾರಣಗಳು ಇದೆರಡು ಒಂದಾದಾಗ ಕೊನೆಗಲ್ಲಿ ಸಫರ್ ಆಗ್ತಕ್ಕಂಥದ್ದು ಜನಸಾಮಾನ್ಯರು. ಇವರು ನೀವ್ ಹೇಳ್ತಾ ಇದ್ರಿ, ಒಂದ್ ಸೈಡ್ ಹೇಳ್ತಾ ಇದ್ರಿ, ಇದು ಬೇರೆ ಅಲ್ಲ. ನಾನು ಇಡೀ ಅದಾನಿ ಅವರು ಎಲ್ಲೆಲ್ಲಿ ಪ್ರಾಜೆಕ್ಟ್ಗಳು ತಗೊಂಡಿದ್ದಾರೆ ಕಂಪ್ಲೀಟ್ ಸ್ಟೇಟ್ ವೈಸ್ ತಗೊಂಡಿದ್ದೀನಿ. ಇದರಲ್ಲಿ ನೀವು ಹೇಳಿದ್ದು ಕೆಲವು ಕಾಂಗ್ರೆಸ್ ಹೇಳಿದ್ರೆ ಆಯ್ತು, ಕಾಂಗ್ರೆಸ್ದು ಇದೆ. ನಾನು ಯಾರೋ ಒಬ್ಬರ ಪರವಾಗಿ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಗುಜರಾತ್ ನಲ್ಲಿ, ಮಹಾರಾಷ್ಟ್ರದಲ್ಲಿ, ರಾಜಸ್ಥಾನಲ್ಲಿ, ಮತ್ತೆ ಒಡಿಸ್ಸಾ, ತಮಿಳುನಾಡು, ರಾಜಸ್ಥಾನಗಳಲ್ಲಿ ಏನೇನ್ ಪ್ರಾಜೆಕ್ಟ್ ನೋಡಿ, ಮೈನ್ ಆಗಿ ಪವರ್ ಪ್ರಾಜೆಕ್ಟ್ಸ್ಗಳು ಇವ್ರು ಕೈಗೆತ್ಕೊಂಡಿರೋದು ಎಲ್ಲಿ ಅಂದ್ರೆ ಪವರ್ ಪ್ರಾಜೆಕ್ಟ್ಸ್ಗಳು. ಇವರು 2012ರಿಂದ ಇವರು ಎಲ್ಲಿ ಉದಯ ಆಗಿದ್ದು? ಗುಜರಾತ್ ನಿಂದ ಉದಯ ಆಗಿದ್ದು. ಈ ಒಂದು ಬಿಸ್ನೆಸ್ ಮ್ಯಾನ್ ಗುಜರಾತ್ ನಿಂದ ಬಂದು 2012ಕ್ಕೆ ಮುಂಚೆ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಇರ್ಲೇ ಇಲ್ವಾ? ಇಲ್ಲ, ಅದಾನಿ ಅವರಿದ್ರು, ಅವ್ರ ಕಂಪನೀಸು ಇತ್ತು. ಅಲ್ಲಿಂದ ಅವರು ಫೌಂಡೇಶನ್. ಮತ್ತೆ ಕರ್ನಾಟಕದಲ್ಲಿ ಹೇಳ್ಬಿಡ್ತೀನಿ, ಇಂಟ್ರೆಸ್ಟಿಂಗ್ ಕೇಳಿ. ಕರ್ನಾಟಕದಲ್ಲಿ ಅದಾನಿ ಅವರು ಹೇಗ್ ಬಂದ್ರು ಅಂದ್ರೆ 2012ರಲ್ಲಿ ಇಲ್ಲಿ ಸದಾನಂದ ಗೌಡ್ರು ಮತ್ತೆ ಜಗದೀಶ್ ಶೆಟ್ಟರ್ ಗೌರ್ಮೆಂಟ್ ಇರ್ತದೆ. ಅದರಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಪವರ್ ಪ್ರಾಜೆಕ್ಟ್ಗಳು ಇವತ್ತು ಕರ್ನಾಟಕದಲ್ಲಿ 21 ಪ್ರಾಜೆಕ್ಟ್ಗಳು ಅಂದ್ರೆ ಯಾವುದು ವಿದ್ಯುತ್ ಸ್ಥಾವರಗಳು ಇದೆಲ್ಲ ಇವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸುಮಾರು ಏನಿಲ್ಲ ಅಂದ್ರೆ 8,000 to 10,000 ಕೋಟಿ ಟರ್ನ್ ಓವರ್. ನಾನೇ ಹೇಳ್ತಕ್ಕಂಥದ್ದು ಕಾರ್ಪೊರೇಟ್ ಹಿತಾಸಕ್ತಿಗಳು ಈ ಎರಡೂ ಪಕ್ಷಗಳು ನಿರಂತರ